ಸಾನ್ವಿ ಅವರು ವೆರಿ ಟ್ಯಾಲೆಂಟೆಡ್ ಗರ್ಲ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಬೈ ಬ್ಲಡ್ ಅಲ್ಲೇ ಇದೆ. ನೀವು ಕೂಡ ಎಂಟರ್‌ಪ್ರೆನ್ಯೂರ್ ಆಗಿ ತೊಡಗಿಸ್ಕೊಂತಾ ಇದ್ದೀರಾ ಬ್ಯಾಕ್ ಟು ಬ್ಯಾಕ್ ಇದರಲ್ಲಿ. ಸುದೀಪ್ ಸರ್ ಅವ್ರನ್ನ ಒಂದು ಪರ್ಟಿಕ್ಯುಲರ್ ಇದಕ್ಕೆ ನೇಮ್ ಮಾಡಕ್ಕೆ, ಸೀಮಿತವಾಗಿ ಸಿಮಿಲರ್ ಮಾಡೋದಕ್ಕೆ, ಬ್ರ್ಯಾಂಡ್ ಮಾಡಕ್ಕೆ, ಲೇಬಲ್ ಮಾಡಕ್ಕೆ ಆಗೋದೇ ಹೌದು ಇಲ್ಲ. ಹೌದು ಅವರೊಂಥರ ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟ್. ಸೊ ಹಂಗಾಗಿ ಈ ತರದ ತನ್ನ ಎಬಿಲಿಟಿ ಏನಿದೆ ಅನ್ನೋದನ್ನ ಈಗೀಗ ಚಿತ್ರರಂಗದಲ್ಲಿ ತೋರಿಸೋದಕ್ಕೆ ಸ್ವತಂತ್ರವಾಗಿ ಯಾಕೆ ಏನೋ ಒಂದಷ್ಟು ಎಫರ್ಟ್ಸ್ ಆಗ್ತಾ ಇದ್ದಾರೆ. ಅದನ್ನ ಒಂದಷ್ಟು ಜನ ಕಾಲೆಳೆಯುವಂತ ಕೆಲಸ ಮಾಡ್ತಾರೆ. ಏನೋ ಒಂದು ಟ್ಯಾಟೂ ಹಾಕ್ಸ್ಕೊಂಡ್ರೆ ಅದಕ್ಕೆ ಏನೋ ಒಂದು ನೆಗೆಟಿವ್ ಒಂದಷ್ಟು ಕಮೆಂಟ್ಸ್ ಹಾಕೋದು, ಬಾಡಿ ಶೇಮಿಂಗ್ ಮಾಡೋದು. ಒಬ್ಬ ನಿರ್ಮಾಪಕಿಯಾಗಿ ನಿಮ್ಗೆ ಏನ್ ಅನ್ಸುತ್ತೆ? ಜೊತೆಗೆ ಒಬ್ಬ ತಾಯಿಯಾಗಿ ಅದೆಷ್ಟು ಹರ್ಟ್ ಆಗುತ್ತೆ ನಿಮ್ಗೆ? ಅದು ಮುಂಚೆ ಹರ್ಟ್ ಆಗ್ತಿತ್ತು, ಬಟ್ ಈಗ ವಿ ಡೋಂಟ್ ರಿಯಲಿ ಅದ್ರ ಕಡೆ ಜಾಸ್ತಿ ಗಮನ ಸಲ್ಲಿಸಲ್ಲ ನಾವು. ಒಂದು ನಿರ್ಮಾಪಕಿಯಾಗಿ ನಾನು ಏನು ಹೇಳಬಲ್ಲೆ, ಬಾಡಿ ಶೇಮ್ ಯಾಕೆ ಮಾಡಬೇಕು? ಎಲ್ಲರಿಗೂ ಅವ್ರವ್ರ ಹೆಲ್ತ್ ಮೇಲೆ ಕಾಳಜಿ ಇದ್ದೇ ಇರುತ್ತೆ. ವೆರಿ ಟ್ರೂ. ಬಟ್ ಕಾರಣಾಂತರಗಳಿಂದ ಅವರು ಎಲ್ಲರೂ ಒಂದೊಂದು ಶೇಪಲ್ಲಿ ಇರ್ತಾರೆ, ಒಂದೊಂದು ಸೈಜಲ್ಲಿ ಇರ್ತಾರೆ. ಅದು ಯಾಕಿದ್ದಾರೆ, ಏನಕ್ಕೆ ಆ ಥರ ಇದ್ದಾರೆ ಅಂತ ನಾವು ಅದನ್ನು ಫಸ್ಟು ಗುರುತಿಸ್ಕೋಬೇಕಲ್ವಾ. ಯಾರ ಬಗ್ಗೆ ನಮ್ಗೆ ಏನು ಬೇಕಾದ್ರೆ ಕಮೆಂಟ್ ಹೇಳ್ಬೋದು, ಬಟ್ ಆ ಥರ ಮಾಡಬಾರ್ದು. ಯಾಕಂದರೆ ನಾನು ತುಂಬಾ ಸಂದರ್ಶನಗಳಲ್ಲಿ ಹೇಳಿದ್ದೀನಿ, ಅದು ಯಾರು ಕಮೆಂಟ್ ಮಾಡ್ತಾರೆ ಅವ್ರ ಮನೆಗಳಲ್ಲೂ ಕೂಡ ಅವ್ರಿಗೂ ಒಂದು ಅಕ್ಕ, ತಂಗಿ, ಅಮ್ಮ ಎಲ್ಲರೂ ಇರ್ತಾರೆ. ಒಬ್ಬ ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ, ಕೀಳಾಗಿ ಮಾತಾಡೋದಕ್ಕಿಂತ ಬಿಫೋರು ನಮ್ಮನೆಯಲ್ಲೂ ಆ ಥರದ ಹೆಣ್ಣು ಇದ್ದಾರಲ್ಲ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಹೌದು, ಖಂಡಿತವಾಗ್ಲೂ ಅರ್ಥ ಮಾಡ್ಕೋಬೇಕು. ಬಟ್ ಅವರು ಅರ್ಥ ಮಾಡ್ಕೊಂಡಿಲ್ಲ. ಈಗ ಏನು ಮಾಡೋಕ್ಕಾಗುತ್ತೆ? ಅಂಥ ಜನನೂ ಸಿಗ್ತಾರೆ ಅಂತ ನಮ್ಮ ಮಕ್ಕಳು ಬೇಗ ಕಲ್ತ್ಬಿಟ್ರು. ಅದೇ ತುಂಬ ಸಣ್ಣ ವಯಸ್ಸಲ್ಲೇ ಕಲ್ತ್ಬಿಟ್ರು. ಸೊ ಆ ಹೊರ ಪ್ರಪಂಚ ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದ ಮಕ್ಕಳು ಈ ಥರ ಎಲ್ಲ ಕಮೆಂಟ್ಸ್ ಓದಿದಾಗ ಅವರಿಗೆ ಅದು ಯಾಕೆ ಹೇಳ್ತಾರೆ, ಭಾಳ ಬೇಜಾರಾಗುತ್ತೆ ಒಂದೊಂದು ಸತಿ. ಅಂದರೆ ಅವಳು ತುಂಬ ಚಿಕ್ಕ ವಯಸ್ಸಲ್ಲಿ ಅವಳಿಗೆ ದೇ ಯೂಸ್ ಟು ಮೇಕ್ ಅ ಲಾಟ್ ಆಫ್ ಫನ್ ಆಫ್ ಹರ್. ಬಟ್ ನೌ ಶಿ ಈಸ್, ನನಗೆ ಅದು ಒಂಥರ ಹೆಮ್ಮೆ. ಯಾಕಂದರೆ ವೆರಿ ಬೋಲ್ಡ್ ಗರ್ಲ್, ವೆರಿ ಕಾನ್ಫಿಡೆಂಟ್. ಅವಳು ಫಿಲ್ಟರ್ ಇಲ್ಲದೆ ಮಾತಾಡ್ತಾಳೆ, ಯಾರಿಗೂ ಹರ್ಟ್ ಮಾಡಲ್ಲ. ಬಟ್ ಅವಳ ಮನಸ್ಸಲ್ಲಿ ಏನಿದೆ ಅದನ್ನು ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಹೆಂಗೆ ಹೇಳಬೇಕು ಅದನ್ನು ಹೇಳ್ತಾಳೆ ಅವಳು. ಸೊ ಐ ಆಮ್ ವೆರಿ ಹ್ಯಾಪಿ. ಶಿ ಈಸ್ ಅ ಕಾನ್ಫಿಡೆಂಟ್ ಗರ್ಲ್. ಶಿ ಈಸ್ ಕಾನ್ಫಿಡೆಂಟ್ ಇನ್ ಹರ್ ಸ್ಕಿನ್, ಇನ್ ಹೌ ಶಿ ಲುಕ್ಸ್, ವಾಟ್ ಶಿ ಡಸ್. ದಟ್ಸ್ ಎನಫ್. ಆ್ಯಂಡ್ ಮೋರ್ ಓವರ್ ಹೆಣ್ಮಕ್ಳು ಅಂತಂದಾಗ ಅವ್ರಿಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ. PCOD ಸಮಸ್ಯೆ ಇರುತ್ತೆ, ಇನ್ನೇನೋ ಇರುತ್ತೆ, ಮೂಡ್ ಸ್ವಿಂಗ್ಸ್ ಜಾಸ್ತಿ. ಸೊ ಅದರಿಂದನೂ ಅವರು ವೆಯ್ಟ್ ರೆಡ್ಯೂಸ್ ಆಗೋದು, ಕಮ್ಮಿ ಆಗೋದು, ಜಾಸ್ತಿ ಆಗೋದು, ಇದೆಲ್ಲ ಏರ್ಪೇರ್ ಆಗ್ತಾ ಇರುತ್ತೆ. ಅವ್ರಿಗೆ ಯಾವ ಥರ ಸ್ಟ್ರಗಲ್ಸ್ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲಲ್ಲ. ಸೊ ನಾವು ಯಾರ ಮೇಲಾದರೂ ಕಮೆಂಟ್ ಮಾಡೋಕ್ಕೆ ಮುಂಚೆ ಒಂದು 100 ಸತಿ ಯೋಚನೆ ಮಾಡಿ, ನಾವು ಅವ್ರು ಏನು ಫೇಸ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮಿಂದ ಇನ್ನೊಬ್ರು ಹರ್ಟ್ ಆಗಬಾರ್ದು. ಅದೇ ರೀತಿ ನಾವೆಲ್ಲರೂ ನಡ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತೇವೆ ಅಲ್ವಾ? ವೆರಿ ಟ್ರೂ, ವೆರಿ ಟ್ರೂ. ಎಸ್ ಮೇಡಮ್. ಓಕೆ, ಲೆಟ್ಸ್ ನಾಟ್ ಟಾಕ್ ಹೆವಿ ಟಾಕ್, ಲೆಟ್ಸ್ ಟಾಕ್ ಓನ್ಲಿ ಮ್ಯಾಂಗೋ ಪಚ್ಚ. ಎಸ್, ನನಗೆ ಒಂದಷ್ಟು ಕ್ವಶನ್ಸ್ ಇದ್ದಾವೆ, ಸಣ್ಣ ಪುಟ್ಟ ಕ್ವಶನ್ಗಳಿಗೆ ಪಟ ಅಂತ ಕೇಳ್ಬಿಡ್ತೀನಿ. ನಾನು ಆವಾಗಲೇ ಓಪನಿಂಗ್ ಅಲ್ಲಿ ಹೇಳಿದೆ ನಿಮಗೆ, 2013 ನೀವು ಸ್ಟೇಜ್ 360 ಅನ್ನೋ ಒಂದು ಕಂಪ್ನಿನ ಲಾಂಚ್ ಮಾಡ್ತೀರಾ, ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಇಸ್ ಇಟ್ ಸ್ಟಿಲ್ ಆಕ್ಟಿವ್ ಮ್ಯಾಮ್? ನೋ, ಈಗ ಆ ಟೈಮಲ್ಲಿ ಸುದೀಪ್ ಅವ್ರದ್ದು ಕೆಲವು ಹುಡುಗರಿದ್ರು. ಅವರಿಗೆ ಅವ್ರು ಆಲ್ರೆಡಿ ನಡೆಸ್ತಾ ಇದ್ದಿದ್ದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ಅವ್ರು ಆವಾಗ ನಮಗೊಂದು ಬಲ ಸಿಗುತ್ತೆ, ನೀವು ಎಂಟ್ರ್. ಅವ್ರಂದ್ರು ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ, ನೀವು ಮೇಡಮ್ ಹತ್ರ ಕೇಳ್ಕೊಳ್ಳಿ ಅಂತ. ಸೊ ಜಸ್ಟ್ ಟು ಗಿವ್ ದೆಮ್ ಲೆಂಡ್ ದೆಮ್ ಅ ಸಪೋರ್ಟ್, ಅವರೇ ನಡ್ಸ್ಕೊಂಡು ಹೋಗ್ತಾ ಇದ್ರು. And then slowly I came out of it after we stabilized. 1.5 years. Because nande aada, there were just too many things to handle. So once they were independent and able to handle on their own, ನೀವು ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಹೊರಗಡೆ ಬಂದ್ರಿ. ಸೂಪರ್. I was just supervising, like one shareholder over there ಅಷ್ಟೇ. So then I started Supriyan with it. ಹೈದರಾಬಾದಲ್ಲಿ ಪ್ರಿಯಾ ಸುದೀಪ್ ಅವ್ರು ಏನೋ ಬಿಸ್ನೆಸ್ ಶುರು ಮಾಡಿದಾರೆ ಅಂತ ಕೇಳ್ಪಟ್ಟೆ. ಇಸ್ ಇಟ್ ಟ್ರೂ? ಅರೆ ವಾ, ಏನ್ ಬಿಸ್ನೆಸ್ ಇದು ನಂಗೂ ಹೇಳಿ. ನಾನು ಕೇಳ್ಪಟ್ಟೆ. ಇಲ್ಲ, ಅವರು ಈಗ ಮಾಡ್ಬೇಕಾದ್ರೆ ವಿ ಹ್ಯಾಡ್ ಟೇಕನ್ ಅ ಸ್ಮಾಲ್ ಅಪಾರ್ಟ್ಮೆಂಟ್ ದೇರ್. ಅಂಡ್ ಯಾವಾಗಲೂ ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ಸು, ಇಲ್ಲೆಲ್ಲ ತುಂಬ ಕೆಲಸ ಇರುತ್ತಲ್ಲ. whenever he wants to take a break, we go to Hyderabad and stay for a bit ಅಷ್ಟೇ. ಅಂದ್ರೆ ಈಗ ರೆಮ್ಯುನರೇಷನ್ ಅಲ್ಲಿ ತಗೊಂಡಿರೋ ಫ್ಲಾಟ್ ಅದು? ಹೌದು. ನಮ್ಗೆ ಗೊತ್ತಿರ್ಲಿಲ್ಲ ಇದು. ಸುದೀಪ್ ಸರ್ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಅವ್ರು ಈ ತರದ ವಿಷಯಗಳನ್ನ ಯಾವತ್ತು ನಮ್ಮ ಹತ್ರ ಶೇರ್ ಮಾಡಿ ಇಲ್ಲ, ಅವ್ರಿಗೆ ಅದೆಲ್ಲ ಇಷ್ಟನೂ ಇಲ್ಲ. ನೈಸ್.